ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 10 ಮೊಬೈಲ್ಗಳು ಪತ್ತೆ ಆಗಿದೆ. ನಿಷೇಧಿತ ವಸ್ತುಗಳ ಪತ್ತೆ ಕಾರ್ಯಾಚರಣೆ ವೇಳೆ ಪತ್ತೆ ಆಗಿರೋದು. ಕಾರ್ಯಾಚರಣೆ ವೇಳೆ 10 ಕೀಪ್ಯಾಡ್ ಮೊಬೈಲ್ಗಳು ಪತ್ತೆ ಆಗಿಬಿಟ್ಟಿದೆ. ಜೈಲಿನ 3ನೇ ಬ್ಯಾರೆಕ್ನ ನೆಲದ ಅಡಿ 3 ಮೊಬೈಲ್ಗಳು, ಗಿಡಗಳ ಮರೆಯಲ್ಲಿ 3, ಒಟ್ಟು 10 ಮೊಬೈಲ್ ಪತ್ತೆ ಆಗಿರೋದು ಹಲವು ಕಡೆಯಲ್ಲಿ. ಕೀಪ್ಯಾಡ್ ಮೊಬೈಲ್ಗಳ ಜೊತೆಗೆ 3 ಚಾರ್ಜರ್ ಕೇಬಲ್ಗಳು ಕೂಡ ಪತ್ತೆ ಆಗಿದೆ. ಯಾರು ಮೊಬೈಲ್ ಬಳಕೆ ಮಾಡ್ತಿದ್ದಾರೆ ಅಂತ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಬಿಗಿ ಭದ್ರತೆ ನಡುವೆಯೂ ಕೂಡ ಜೈಲಿನಲ್ಲಿ ಮೊಬೈಲ್ಗಳ ಬಳಕೆ ಮಾಡಲಾಗ್ತಾ ಇದೆ. ಮೊಬೈಲ್ ಪತ್ತೆ ಕುರಿತು ಬ್ರೂಸ್ಪೇಟೆ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ನೋಡಿ, ಇತ್ತೀಚೆಗೆ ತಾನೇ ಎಲ್ಲ ಸಿಕ್ಕಾಕೊಂಡಿದ್ರು. ಗಾಂಜಾ, ಆಮೇಲೆ ಕೇಕು, ಶವರ್ಮಾ ಮತ್ತು ಇಸ್ಪೀಟ್ ಆಡ್ತಾ ಇದ್ದಾರೆ, ಅದರ ಜೊತೆಗೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ತುಂಬ ಸ್ಟ್ರಿಕ್ಟ್ ಮಾಡಲಾಗಿತ್ತು. ಕೋರ್ಟೇ ಆದೇಶ ಕೊಟ್ಟಿತ್ತು. ಹಾಗಾಗಿ ಅಧಿಕಾರಿಗಳನ್ನೆಲ್ಲ ಬದಲಾವಣೆ ಮಾಡಲಾಗಿತ್ತು. ಇದಕ್ಕೆ ಅಂತ ಅಧಿಕಾರಿಗಳನ್ನೆಲ್ಲ ನೇಮಕ ಮಾಡಲಾಗಿತ್ತು. ಹೀಗಿದ್ರೂ ಕೂಡ 10 ಕಡೆಯಲ್ಲಿ ಬಳ್ಳಾರಿ ಜೈಲಿನಲ್ಲಿ ಮೊಬೈಲ್ ಸಿಕ್ಕಿದ್ದು. ಹೆಂಗೆ ಬಳಕೆ ಮಾಡ್ಕೊಳ್ತಾರೆ ಇವ್ರುಗಳೆಲ್ಲ? ಮತ್ತು ಈಗ ಬರ್ತಾರೆ, ಚೆಕಿಂಗ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಎಲ್ಲಿ ಬೇಕು ಅಲ್ಲಿ ಈ ಮೊಬೈಲ್ಗಳನ್ನೆಲ್ಲ ಕದ್ದಿಟ್ಟಿದ್ರಂತೆ. ಮರದ ಹತ್ರ, ಗಿಡದ ಹತ್ರ, ಇನ್ನೆಲ್ಲೋ ಮತ್ತೆಲ್ಲೋ ಎಲ್ಲ ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಯಾರ್ಯಾರು ಮೊಬೈಲ್ ಬಳಕೆ ಮಾಡ್ಕೊಳ್ತಾ ಇದ್ರು, ಅವ್ರಿಗೆ ಯಾರು ಮೊಬೈಲ್ ತಂದುಕೊಟ್ರು, ಮೊಬೈಲ್ ಹೇಗೆ ಬಂತು, ಏನು ಎತ್ತ, ಈ ಮೊಬೈಲ್ ಬಳಕೆ ಮಾಡ್ಕೊಂಡು ಯಾರ್ಯಾರಿಗೆ ಕಾಲ್ ಮಾಡ್ತಾಯಿದ್ರು, ಯಾರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ದರು, ಇದೆಲ್ಲವನ್ನು ಕೂಡ ಇದೀಗ ತನಿಖೆ ಮಾಡಲಾಗತ್ತೆ. ಒಟ್ಟಲ್ಲಿ ಎಷ್ಟೇ ಸ್ಟ್ರಿಕ್ಟ್ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಂದ್ರೂ ಕೂಡ ಜೈಲಿನಲ್ಲಿ ಯಾಕೆ ಈ ಥರ ಪದೇ ಪದೇ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ, ಅನುಮಾನಗಳು ಹುಟ್ಕೊಳ್ತಾ ಇರೋದು. ಅಧಿಕಾರಿಗಳೇ ಶಾಮೀಲಾಗಿರ್ತಾರೋ ಅಥವಾ ಅಧಿಕಾರಿಗಳ ಕಣ್ತಪ್ಪಿಸಿ ಒಳಗಡೆ ಇನ್ನು ಹೆಂಗೆ ತರೋದಕ್ಕೆ ಸಾಧ್ಯ, ಈ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ನೋಡಿ, ಜೈಲಿನಲ್ಲಿ ಎಷ್ಟೇ ಸ್ಟ್ರಿಕ್ಟ್ ಆದಂಥ ನಿಯಮಗಳನ್ನು ತಂದ್ರೂ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಎಲ್ಲಿಂದ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅಂತ ತರ್ತಾ ಇದ್ದಾರೆ, ಯಾರಿಗೂ ಸಪೋರ್ಟಿವ್ ಆಗಿದ್ದಾರೆ, ಇದೆಲ್ಲವೂ ಕೂಡ ಇದೀಗ ಅನುಮಾನ, ಇದೀಗ ತನಿಖೆಯನ್ನು ನಡೆಸಲಾಗತ್ತೆ.